4:30ಕ್ಕೆ. ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ನಾನು ಆಗಲೇ ಪ್ರಶ್ನೆ ಕೇಳಿದೆ ನಿಮಗೆ, ಎಷ್ಟು ವಾರ್ಡ್ಗಳಲ್ಲಿ ಆರೋಗ್ಯ ತಪಾಸಣೆ ನಡೆಯುತ್ತೆ, ಆರೋಗ್ಯ ವೈದ್ಯಾಧಿಕಾರಿಗಳು ಎಷ್ಟೆಲ್ಲ ವಾರ್ಡ್ಗಳಿಗೆ ಹೋಗ್ತಾರೆ, ಯಾವಾಗ ಭೇಟಿ ನೀಡ್ತಾರೆ ಅಂತ ನಿಮ್ಮ ನಾನು ಅವನ್ನ ಹೇಳಿದಾಗೆ 135 ವಾರ್ಡ್ ನಾವು 77 ಪ್ಲಾನಿಂಗ್ ಯೂನಿಟ್ಸ್ಗೆ, ಯೋಜನಾ ಘಟಕಗಳಿಗೆ ನಾವು ಹಂಚಿರ್ತೀವಿ. ಸೊ ಅವರವರ ವ್ಯಾಪ್ತಿ ಅವರಿಗೆ ಗೊತ್ತಿದೆ. ಅದರಲ್ಲಿ ಕ್ರಿಯಾ ಯೋಜನೆ ಕೂಡ ರೂಪಿಸ್ಕೊಂಡಿದ್ದಾರೆ ಅವರು. ಈ ಕೊಳಗೇರಿಗಳು ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಒಂದು ಯೋಜನಾ ಘಟಕಕ್ಕೆ ಒಂದು 2 ಅಥವಾ 3 ಕೊಳಗೇರಿಗಳು ಬರುತ್ತೆ ಅಂತ ಅಂದ್ರೆ, ಸ್ಲಮ್ಗಳು ಬರುತ್ತೆ ಅಂದ್ರೆ, ಆ ಸ್ಲಮ್ ಅಲ್ಲಿ ಇರುವಂತ ಪಾಪ್ಯುಲೇಷನ್ ಎಷ್ಟು? ನೀವು ಇಲಾಖೆಯಿಂದ ಏನ್ ಕೊಡ್ತೀರಾ ಅವರಿಗೆ? ಅಂದ್ರೆ ವೈದ್ಯರನ್ನ ಎಷ್ಟು ಜನ ಒಂದು ಯೋಜನಾ ಘಟಕಕ್ಕೆ ಒಂದು ವೈದ್ಯರು ನೋಡ್ಕೋತೀವಿ. ಮತ್ತೆ ಹಾಗಾಗಿ ವರ್ಕರ್ಸ್ ಇರ್ತಾರೆ, ನಮ್ಗೆ ANMs ಇರ್ತಾರೆ, 2 ಅಥವಾ 3 ANMs ಇರ್ತಾರೆ. ಮತ್ತೆ ಲಿಂಕ್ ವರ್ಕರ್ಸ್ ಅಂತ ಇರ್ತಾರೆ ನಮ್ಮಲ್ಲಿ. ಕಮ್ಯುನಿಟಿಯಿಂದಾನೇ ಚೂಸ್ ಮಾಡಿರುವಂತ ಒಂದು ವಾರ್ಡ್ಗೆ ಒಂದು 4 ಜನ ಲಿಂಕ್ ವರ್ಕರ್ಸ್ ಹತ್ರ ಕೊಟ್ಟಿದೀವಿ. ಅದು ಇದೇನೇನೆ. ಈಗ NUHM ಅಂತ ನಗರ ಇದು ಒಂದು ಪ್ರೋಗ್ರಾಮ್ ಬರೋದಿದೆ. ಅದು ಬಂದ್ರೆ ನಮ್ಗೆ ಆಶಾಗಳು, ಅರ್ಬನ್ ಆಶಾ ಅಂತ ಬರ್ತಾರೆ. ಅರ್ಬನ್ ಆಶಾ 2,000 ಪಾಪ್ಯುಲೇಷನ್ಗೆ ಒಬ್ರು ಆಶಾ ಅಂದ್ಬಿಟ್ಟು ಕಮ್ಯುನಿಟಿ ವರ್ಕರ್ ಅವರು ದೇ ವಿಲ್ ಬಿ ಏಬಲ್ ಟು ಡೂ ಬೆಟರ್ ಜಾಬ್ ದ್ಯಾನ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್. ಈಗ ಎಕ್ಸಿಸ್ಟಿಂಗ್ ಇರೋದ್ರಲ್ಲಿ 10,000 ಪಾಪ್ಯುಲೇಷನ್ಗೆ ಒಬ್ರು ಲಿಂಕ್ ವರ್ಕರ್ ಕೊಟ್ಟಿದ್ದೀವಿ ನಾವು. ಒಂದು ಯೋಜನಾ ಘಟಕ ಏನೆಲ್ಲ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಆ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲರನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸೋದು, ಪೌಷ್ಟಿಕ ಆಹಾರ ನೀಡೋದು, ಯಾವ ರೀತಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲಾ ಕಾರ್ಯಕ್ರಮಗಳು ಇಂಪ್ಲಿಮೆಂಟೇಷನ್ ಆಗುತ್ತೆ ನಮ್ದು. ಏನಂದ್ರೆ ಎಲ್ಲಾ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್, ಅದು ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಮಲೇರಿಯಾ ಇದಿರ್ಬೋದು, ಲಸಿಕೆ ಕಾರ್ಯಕ್ರಮ ಇರ್ಬೋದು, ಸಂತಾನೋತ್ಪತ್ತಿ RCH ಪ್ರೋಗ್ರಾಮ್ ಅಂದ್ರೆ ಮಗು ಮತ್ತೆ ತಾಯಿ ಆರೋಗ್ಯ ಇರ್ಬೋದು. ಸೊ ಎಲ್ಲಾ ಪ್ರೋಗ್ರಾಮ್ಸ್ಗೂ ಡಾಕ್ಟರ್ ವಿಲ್ ಬಿ ರೆಸ್ಪಾನ್ಸಿಬಲ್. ಅದೇ ರೀತಿ ಅಪೌಷ್ಟಿಕತೆ ಮಕ್ಕಳು ಕೂಡ ಅಂಗನವಾಡಿ, ಆ ಏರಿಯಾದಲ್ಲಿ ಬರುವಂತ ಅಂಗನವಾಡಿಗಳು ಕಮ್ಮಿ ಇದೆ, ಒಪ್ಕೋತೀವಿ, ತುಂಬಾನೇ ಕಮ್ಮಿ ಇದೆ. ಆಕ್ಚುಲಿ 1,000 ಪಾಪ್ಯುಲೇಷನ್ಗೆ ಒಂದು ಅಂಗನವಾಡಿ ಇರಬೇಕು. ಆ ರೇಷಿಯೋ ಪ್ರಕಾರ ಇದ್ದಾಗ ನಾವು ಸಾಕಷ್ಟು ಕ್ವಾಲಿಟಿ ವರ್ಕ್ ಮಾಡಕ್ಕಾಗುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ, ನಾನು ಹೇಳಿದೆ ಈಗ ಒಂದು ಯೋಜನಾ ಘಟಕದಲ್ಲಿ ನೋಡಿ ನಿರಂತರವಾಗಿ ನಡಿಬೇಕು. ಇದು ಬರೀ ಕ್ಯಾಂಪ್ ಅಪ್ರೋಚ್ ಆದ್ರೆ ಸರಿ ಹೋಗೋದಿಲ್ಲ, ಅದು ನಾನು ಒಪ್ಕೋತೀನಿ 100%. ನಿರಂತರವಾಗಿ ನಡೆಯೋದಕ್ಕೆ ಏನು ಅಂದ್ರೆ, ಮಗು 1.5 ತಿಂಗಳಿಗೆ ಇಂಜೆಕ್ಷನ್ ಬಂದಾಗ ಈ ತರ ಒಂದು ಗ್ರೋತ್ ಚಾರ್ಟ್ ಇರುತ್ತೆ. ಗ್ರೋತ್ ಚಾರ್ಟ್ ಅಲ್ಲಿ ನಾವು ಅದು ಮಗುನ ವೇ ಮಾಡ್ಬಿಟ್ಟು ಆ ಗ್ರೋತ್ ಚಾರ್ಟ್ ಅಲ್ಲಿ ನೋಡಿ ಗ್ರೀನ್ ಇದ್ರಲ್ಲಿ ಬಂತು ಅಂದ್ರೆ ಮಗು ಸರಿಯಾಗಿ ಬೆಳೀತಾ ಇದೆ ಅಂತ, ಎಲ್ಲೋ ಅಂದ್ರೆ ಎಲ್ಲೋ ಮಿಸ್ ಆಗ್ತಾ ಇದೆ, ಈ ಕೆಳಗಡೆ ಹೋಗ್ತಾ ಇದೆ, ಅಪೌಷ್ಟಿಕತೆಗೆ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ರೆಡ್ ಬಂತು ಅಂದ್ರೆ ದಟ್ ಇಸ್ ಸಿಗ್ನಲ್ ದಟ್ ದಿಸ್ ಚೈಲ್ಡ್ ಹ್ಯಾಸ್ ಟು ಬಿ ಟ್ರ್ಯಾಕ್ಡ್ ಅಂಡ್ ರಿಜಿಸ್ಟರ್ ಮಾಡಿ ತಪಾಸಣೆಗೆ ಒಳಪಡಿಸಿ, ತಜ್ಞ ವೈದ್ಯರಿಂದ ತಪಾಸಣೆ ಒಳಪಡಿಸಿ ಏನು ಬೇರೆ ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಆಮೇಲೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಇದೆಲ್ಲ ಕೊಡುವಂಥದ್ದು ಒಂದು ಇದು. ಸೊ ಇದೇ ರೀತಿ ಗಂಡು ಮಗು ಒಂದು, ಹೆಣ್ಮಗು ಒಂದು, ಈ ತರ ಒಂದು ಕಾರ್ಡ್ ಇದೆ. ಈ ಕಾರ್ಡ್ ಅಲ್ಲಿ ನಿರಂತರವಾಗಿ ನಾವು ಇಮ್ಯುನೈಸೇಷನ್ ಅಂದ್ರೆ ಲಸಿಕೆ ಎವ್ರಿ ಥರ್ಸ್ಡೇ ಪ್ರತಿ ಗುರುವಾರ ನಮ್ಮ ಈ ಎಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕಾ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ 1.5 ತಿಂಗಳಿಗೆ ಬರ್ತಾರೆ ಮಕ್ಕಳು, 2.5 ತಿಂಗಳಿಗೆ ಬರ್ತಾರೆ, 3.5 ತಿಂಗಳಿಗೆ ಬರ್ತಾರೆ, 9 ತಿಂಗಳಿಗೆ ಬರ್ತಾರೆ, 1.5 ವರ್ಷಕ್ಕೆ ಬರ್ತಾರೆ. ಸೊ ಈ ರೀತಿ ಬಂದಾಗ ಆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಾವು ಈ ಕಾರ್ಡ್ ಅನ್ನ ಫಿಲ್ಅಪ್ ಮಾಡಿದ್ದೇ ಆದ್ರೆ ಅವಾಗ ಇಮಿಡಿಯೇಟ್ಲಿ ವಿಲ್ ಬಿ ಏಬಲ್ ಟು ಡೂ ದಿಸ್ ಒನ್ ಐಡೆಂಟಿಫಿಕೇಶನ್ ಆಫ್ ದೀಸ್ ಚಿಲ್ಡ್ರನ್, ಅಂಡರ್ ವೇಟ್ ಚಿಲ್ಡ್ರನ್, ಅಂಡ್ ದೆನ್ ಟೇಕ್ ನೆಸೆಸರಿ ಸ್ಟೆಪ್ಸ್. ಓಕೆ ಸರ್, ನಿಮ್ ಜೊತೆಗೆ ಮಾತನಾಡ್ತೀನಿ. ರಘು ಅವರೇ, ಈಗಾಗಲೇ ಡಾಕ್ಟರ್ ವಿವರಿಸಿದ್ರು ಆಸ್ಪತ್ರೆಗೆ ಬಂದಂತ ಒಂದು ಗರ್ಭಿಣಿ ಸ್ತ್ರೀಗೆ ಹೇಗೆಲ್ಲ ನಾವು ಟ್ರೀಟ್ ಮಾಡ್ತೀವಿ, ನಂತರದಲ್ಲಿ ಮಗು ಆದ್ಮೇಲೆ ಲಸಿಕೆ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಎಷ್ಟು ಜನ ಗರ್ಭಿಣಿಯರಿಗೆ ಅಥವಾ
ಎಷ್ಟು ಜನ ಮಹಿಳೆಯರಿಗೆ ಅಥವಾ ಜನತೆಗೆ ಈ ವಿಚಾರದ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದು. ಜೊತೆಗೆ ಆಸ್ಪತ್ರೆಗಳಿಗೆ, ಅದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ಪತ್ರೆಗಳಿಗೆ ಬರುವ ಜನಸಂಖ್ಯೆಯನ್ನು ನೋಡಿದ್ರೆ ಕಡಿಮೆ, ಜೊತೆಗೆ ಅಲ್ಲಿ ಸೌಲಭ್ಯಗಳೇನಿದೆ ಅದು ಕೂಡ ಅದರ ಬಗ್ಗೆ ಸಾಕಷ್ಟು ಆಫೀಸರ್ಗಳು ಕೇಳಿ ಬರ್ತಿರುವಂತದ್ದು. 1-2 ವರ್ಷದಿಂದ 8 ಶಿಬಿರ ನಡೆಸಿದ್ದಾರೆ. ಅಪೌಷ್ಟಿಕತೆ ಎಷ್ಟು ಮಕ್ಕಳಿಗಿದೆ ಅಂತ ಗೊತ್ತಾಗಿದೆ, ಅವರಿಗೆ ಮತ್ತೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರೋದು. ಆದ್ರೂ ಕೂಡ ಅಪೌಷ್ಟಿಕತೆ ನಿರ್ಮೂಲನೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಿಲ್ವಾ ನಮಗೆ? ನೋಡಿ, ಪ್ರಚಾರ ಒಂದು ಸರ್ಕಾರದ ಮೇಲೆ ನಂಬಿಕೆ ಇರಬೇಕು, ಸರ್ಕಾರದ ಪ್ರೋಗ್ರಾಮ್ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆ ಇರಬೇಕು. ಗೌರ್ಮೆಂಟ್ ಆಸ್ಪತ್ರೆ ಒಳಗಡೆ ಹೋದ್ರೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ, ದೃಢವಾದ ನಂಬಿಕೆ ಇವತ್ತು ಜನರಿಗೆ. ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ರೆ ನಮ್ಮ ಮಗ ಉದ್ಧಾರ ಆಗ್ತಾನೆ, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಬಡವನಿಗೆ ಇರಬೇಕು. ಅದು ಇಲ್ಲ. ಅದು ಆ ಫಸ್ಟ್ ಫೇಸ್ ಅಂತ ಸರ್ಕಾರ ಗೌರ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಆಲ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ದ ಪೂರ್ ಆರ್ ಪೂರ್ ಪ್ರೋಗ್ರಾಮ್ಸ್ ಅಂತ. ಬಡವನಿಗೆ ಮಾಡುವ ಕಾರ್ಯಕ್ರಮಗಳ ಬಡತನ ಕಾರ್ಯಕ್ರಮಗಳು ಅಂತ. ಇದು ರೀತಿಯ ಇಲ್ಲಿ ನಮ್ಗೆ ನೋಡಿ, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಸುರೇಶನ್ ಅವರು ಹೇಳಿದ್ರು, ವೆರಿ ಗುಡ್ ಪಾಯಿಂಟ್, ವ್ಯಾಕ್ಸಿನೇಷನ್. ನೋಡಿ, ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಅಂತ ಹೇಳ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ 40% ಮಕ್ಕಳಿಗೆ ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಆಗ್ತಾ ಇಲ್ಲ. ಇಟ್ಸ್ ಎ ಟ್ರಾಜಿಡಿ. ಲಸಿಕೆಯಿಂದ ತಡೆಗಟ್ಟಬಹುದಾದ ಕಾಯಿಲೆಗಳನ್ನ ಸಾರ್ವತ್ರಿಕವಾಗಿ ಯಾವ ಲಸಿಕೆಗಳಿದಾವೋ ಅದು ಪ್ರತಿಯೊಬ್ಬ ಮನಮಗುವಿಗೂ ಸಿಗಬೇಕು. ಈಗ ಮಧ್ಯದಲ್ಲಿ ಮಾತಾಡ್ತೀನಿ ಸರ್, ಈಗ ಪೋಲಿಯೋ ಅಂತ ತಗೊಂಡ್ರೆ ಭಾರತ ಗುಡ್ ಪಾಯಿಂಟ್. ಪೋಲಿಯೋ ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಭಾರತ ಸರ್ಕಾರಕ್ಕೆ, ಭಾರತದ ಸಮಾಜಕ್ಕೆ ಸಾಧ್ಯತೆಗಳಿರುವ ಸಾಧ್ಯತೆ ಇದೆ. ಪೋಲಿಯೋ ಈ ದೇಶದಿಂದ ಹೊರಬಿಟ್ಟಿದ್ದು ಸಾಧ್ಯತೆ ಇದೆ. ಅದೇ ರೀತಿಯಾಗಿ ವ್ಯಾಕ್ಸಿನ್ ಹಾಕಬೇಕಾಗಿರ್ತಕ್ಕಂಥದ್ದು ಸಾರ್ವತ್ರಿಕವಾಗಿ ಎಷ್ಟು ವ್ಯಾಕ್ಸಿನೇಷನ್ 100% ಸಕ್ಸಸ್ ನಾವು ಬಡ ಮಕ್ಕಳಿಗೆ ಕಾಣಬೇಕಾಗಿದೆ. ಆ ವ್ಯಾಕ್ಸಿನ್ ತುಂಬಾ ಆಗ್ತಾ ಹೋಗ್ತಾ ಅವೆಲ್ಲ ಬೇಕಾಗಿಲ್ಲ. ಅಟ್ಲೀಸ್ಟ್ ಯೂನಿವರ್ಸಲ್ ವ್ಯಾಕ್ಸಿನ್ಸ್ ಪ್ರತಿಯೊಂದು ಬಡ ಮಗುವಿಗೆ ಕೊಡ್ತಕ್ಕಂಥದ್ದು. ಬಂದ್ರೆ ಕೊಡ್ತೀನಿ ಅನ್ನಕ್ಕಾಗುತ್ತಾ? ಬರೋ ಹಂಗೆ ನಾನು ಏನ್ ಮಾಡ್ಬೇಕು, ಯಾವ ಮಗು ಎಲ್ಲಿದೆ, ಪ್ರತಿಯೊಂದು ಮಗುವಿಗೂ ಪೋಲಿಯೋ ಕಾರ್ಯಕ್ರಮ ಹೇಳಿ ನೀವು ಹೇಳಿದಾಗೆ ಅದೇ ಒಂದು ವಾರ್ ಫೂಟಿಂಗ್ ಅಲ್ಲಿ ಲಸಿಕೆಗಳನ್ನ ಹಾಕಬೇಕಾಗ್ತದೆ ಮಕ್ಕಳಿಗೆ. ಮತ್ತೆ ಎಲ್ಲಿವರೆಗೂ ಶುದ್ಧ ನೀರು ಮನೆ ಮನೆಗಳಿಗೆ ಹೋಗೋದು 2ನೇ ಪ್ರೋಗ್ರಾಮ್ ಇಲ್ಲಿ. ಅಂಗನವಾಡಿಗೆ ಪೌಷ್ಟಿಕವಾದ ಆಹಾರವನ್ನು ಅಶುದ್ಧವಾದ ನೀರಿನಲ್ಲಿ ಕೊಟ್ಟರೆ ಏನಾಗ್ತದೆ? ಬೇಬಿ ವಾಂತಿ ಬೇಬಿ ಆಗುತ್ತೆ. ಹೌದು, ಕಾಮನ್ ಸೆನ್ಸ್. ಇದನ್ನ ಎಲ್ಲಿ ಫಸ್ಟ್ ಅಂತ ಹೇಳ್ತಾರಲ್ಲ, ಮೊದಲನೇ ಸ್ಟೆಪ್ ಏನು? ಅಂಗನವಾಡಿಗೆ ನೀವು ಹೋಗಿ ನರಕ, ಅದು ಅಂತ ಪರಿಸ್ಥಿತಿ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿದೆ. ಎಷ್ಟೋ ಅಂಗನವಾಡಿಗಳನ್ನು ನಾನು ಹೋಗಿದ್ದೀನಿ. ಮತ್ತೆ ನಮ್ಮ ಭಾರತೀಯರು ಒಂದು ಗಾಂಧೀಜಿ ಒಂದು ಕೇಳ್ತಾ ಇದ್ರಂತೆ, ನಿಮ್ಗೆ ಬಹಳ ಕಾಡುವ ಪ್ರಶ್ನೆ ಏನು ಈ ದೇಶದಲ್ಲಿ ಅಂತ. ವಿದ್ಯಾವಂತರ ಕಲ್ಲು ಹೃದಯ ಅಂತ ಹೇಳ್ತಾರೆ. ನಾನು ಹೈಸ್ಕೂಲ್ ಹೋಗಿದ್ದೆ, ಮಧ್ಯಾಹ್ನ ಊಟದ ಯಾವುದೋ NGO ನಾನು ರಿಸೋರ್ಸ್ ಪರ್ಸನ್ ಆಗಿದ್ದಾಗ ಅಂಗನವಾಡಿ ಮಧ್ಯಾಹ್ನ ಊಟವನ್ನು ಸ್ಟಡಿ ಮಾಡೋದಕ್ಕೆ ಒಬ್ಬರು ಸ್ಕೂಲ್ ಟೀಚರು ಅನ್ನ ಊಟ ಸರಿ ಇರಲಿಲ್ಲ ಮಕ್ಕಳಿಗೆ ಕೊಡೋ ಊಟ ಕೇಳಿದ್ರೆ, ಯಾಕೆ ಈ ತರ ಕಳಪೆ ಇದೆಯಲ್ಲ ಊಟ ಅಂತ. ಟೀಚರ್ ಏನ್ ಹೇಳಿದ್ರು ಗೊತ್ತಾ? ನಮ್ಮ ಮಕ್ಕಳ ತರ ಅಲ್ಲ ಸರ್ ಈ ಮಕ್ಕಳು, ಏನ್ ಕೊಟ್ಟರು ತಿಂತವೆ ಅಂತ. ಇದು ಭಾರತೀಯ ಮನಸ್ಥಿತಿ. ಓಕೆ, ಈಗ ಅಧಿಕಾರ ವಿಕೇಂದ್ರೀಕರಣ ಅಂತ ಮಾಡಿದ್ರು. ಯಾಕೆಂದ್ರೆ ಎಲ್ರಿಗೂ ಕೂಡ ಅಧಿಕಾರ ಸಿಗಬೇಕು, ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಅಂಗನವಾಡಿಗಳು ಕೂಡ ಬಹುತೇಕ ಅದೇ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರುವಂತದ್ದು. ಯಾಕೆಂದ್ರೆ ಅಂಗನವಾಡಿ ಲೆವೆಲ್ ಇಂದನೇ ಶಿಕ್ಷಣ ಜೊತೆಗೆ ಪೌಷ್ಟಿಕತೆ ಬಂದ್ರೆ ಬಹುತೇಕ ನಾವು ಇಲ್ಲಿನ ಬಡತನವನ್ನ ನಿವಾರಣೆ ಮಾಡಬಹುದು, ಜೊತೆಗೆ ಅಪೌಷ್ಟಿಕತೆಯನ್ನು ಕೂಡ ನಿರ್ಮಾಣ ಮಾಡಬಹುದು. ಈಗಾಗಲೇ ಡಾಕ್ಟರ್ ಹೇಳಿರುವಂತ ಪ್ರಕಾರ ಅಂಗನವಾಡಿಗಳ ಸಂಖ್ಯೆ ಕಡಿಮೆ ಇದೆ ಅಂತ. ಬೇಸಿಕ್ ಅಲ್ಲಿಂದ ಶುರುವಾಗಬೇಕಲ್ವಾ ಅಂಗನವಾಡಿಗಳ ಸಂಖ್ಯೆ? ಮೊದಲು ಎಷ್ಟು ಅವರು ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಅಂಗನವಾಡಿ ಅರ್ಜೆಂಟ್ ಎಮರ್ಜೆನ್ಸಿ ಬೇಸಿಸ್ ಕೂಡ ಮಾಡೋ ಇದು ರೈಟ್ ಟು ಫುಡ್ ಆಕ್ಟ್ ಎಲ್ಲ ಸುಪ್ರೀಂ ಕೋರ್ಟ್ ಇಂದ ಬರೆಸ್ಕೊಂಡಿರೋದು. ಇದು ಯಾರು ಸರ್ಕಾರ ಮಾಡಿರೋದಲ್ಲ. ಮಧ್ಯಾಹ್ನ ಊಟ ಇರ್ಬೋದು, ಇದಿರ್ಬೋದು. ಅದು ಹೇಳ್ತಾರೆ, ನೀವು ಹೇಳ್ತಾ ಇದ್ರೆ ರೈಟ್ ಟು ಇನ್ಫಾರ್ಮೇಶನ್ ಇಲ್ಲ ಅಂತ. ರೈಟ್ ಟು ಇನ್ಫಾರ್ಮೇಶನ್ ಇಸ್ ಡಿಫ್ರೆಂಟ್ ಫ್ರಮ್ ರೈಟ್ ಇನ್ಫಾರ್ಮೇಶನ್ ಅಂತಾರೆ. ನಮಗೆ ರೈಟ್ ಇನ್ಫಾರ್ಮೇಶನ್ ಇಲ್ಲ. ಸೊ ಇಲ್ಲಿ ನಾವು ಮೊದಲನೇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಎಷ್ಟು ಅಂಗನವಾಡಿ ಭಾರತೀಯ ನಗರಗಳಲ್ಲಿ ಎಷ್ಟು ಇದೆಯೋ, ಎಷ್ಟು ಜನಸಂಖ್ಯೆ ಇದೆಯೋ ಅವರಿಗೆ ಕರೆಕ್ಟ್ ಆಗಿ ಮಾಡ್ತಕ್ಕಂಥದ್ದು. ಬಡವರು ನಗರದಲ್ಲಿ ಜಾಸ್ತಿ, ಶೋಷಣೆ ಒಳಗಡವರು ನಗರದಲ್ಲಿ ಜಾಸ್ತಿ. ಒಂದು ಹಳ್ಳಿಯಲ್ಲಿ ಪಂಚಾಯತಿನೂ ಇನ್ನೊಂದು ಕುಟುಂಬವೂ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಒಂದು ಪ್ರಶ್ನೆ ಕೇಳುತ್ತೆ. ಇಲ್ಲಿ ಒಬ್ಬ ಪೀಣ್ಯದಲ್ಲಿ ಒಬ್ಬ ಹುಡುಗ ಬಂದು ಎಲ್ಲಿ ಬಾರಲ್ಲಿ ಯಾವುದೋ ಒಂದು ತೋರಿಸ್ತಾ ಇದ್ರೆ ಕೆಲಸಕ್ಕೆ ಸೇರಿದ, ಇನ್ನೊಂದು ಕಡೆ ಸೇರಿದ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ನಗರ ಅನ್ನುವುದು ನನಗೊಂದು ಮರುಭೂಮಿ ಅಂತ ಕವಿ ಹೇಳ್ತಾನೆ. ಸಾಮಾಜಿಕ ವ್ಯವಸ್ಥೆಯ ಮೌಲ್ಯ ಅಂತೂ ನಗರಗಳಲ್ಲಿ ಕಡಿಮೆ ಆಗ್ತಿರೋದು. ಮೊದಲನೇದಾಗಿ ಅಂಗನವಾಡಿಗಳು ಆಗಬೇಕು. ಎರಡನೇದು ಕೊಡ್ತಕ್ಕಂಥ ಪ್ರೋಗ್ರಾಮ್ಗಳು ಏನಿದೆಯೋ ಅವು ಇಫೆಕ್ಟಿವ್ ನ್ಯೂಟ್ರಿಷಿಯಸ್ ಪ್ರೋಗ್ರಾಮ್ಸ್ ಹಾಕಬೇಕು. ಮತ್ತೆ ತುಂಬಾ ಕೆಲಸ ಆಗಬಾರ್ದು. ಇನ್ನೊಂದು ಇಲ್ಲಿ ಗಮನಿಸಬೇಕು, ನಾವು ಪ್ರತಿ ಬಾರಿ ನೋಡ್ತೀವಿ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ. ಬೆಂಗಳೂರು ಚಲೋ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ಬರ್ತಿರುವಂತಹ ಸಂಬಳ ಸಾಕಾಗೋದಿಲ್ಲ. ಇವತ್ತಿನ ಸ್ವಲ್ಪ ವಿದ್ಯಾವಂತರು ಏನ್ ಮಾಡ್ತಾರೆ, ಹೋಗೋದಿಲ್ಲ, ಬಹಳ ಕಡಿಮೆ. ಯಾಕೆಂದ್ರೆ ನಮಗೆ ಆ ಸಂಬಳದಿಂದ ಜೀವನ ಮಾಡೋಕೆ ಸಾಕಾಗೋದಿಲ್ಲ ಅಂತ. ಒಂದು ಸೂಕ್ಷ್ಮ ಇಲ್ವಾ ಅದರ? ಅದು ಒಂದು ಪ್ರಶ್ನೆ ಹೌದು, ಆದ್ರೆ ಮುಖ್ಯವಾದ ಪ್ರಶ್ನೆ ಬೇರೆ. ಮಕ್ಕಳಲ್ಲಿ ಅಪೌಷ್ಟಿಕತೆ, ಅದನ್ನ ಹೇಗೆ ನೀಗಿಸಬೇಕು, ಅದಕ್ಕೆ ಸರಿಯಾದ ಕಾರ್ಯಕ್ರಮಗಳೇನು?
ಮಾಡ್ತಿರುವ ಕಾರ್ಯಕ್ರಮಗಳು ತಪ್ಪು ಕಾರ್ಯಕ್ರಮಗಳಿವೆ. ಫಲಿತಾಂಶ ಬರ್ತಾ ಇಲ್ಲ ಅಂದ್ರೆ 4 ದಶಕಗಳಿಂದ ಮಾಡ್ತಾ ಇದೀವಲ್ಲ ಈ ದೇಶಕ್ಕೆ. ಬಾಂಗ್ಲಾದೇಶ ಅಪೌಷ್ಟಿಕತೆಯನ್ನು ಹೋಗ್ಲಾಡ್ಸಕ್ ಆಗ್ಲಿಲ್ವಲ್ಲ. ಶ್ರೀಲಂಕಾದ ಶ್ರೀಲಂಕಾ ಇವತ್ತು ಅಪೌಷ್ಟಿಕತೆ 11% ನಿಂತಿದೆ. 40% ನಮ್ಮಲ್ಲಿ ಅಪೌಷ್ಟಿಕತೆ ಇದೆ. ಸೊ ಫೇಲ್ಯೂರ್ ಆಗಿದೀವಿ. ಫೇಲ್ಯೂರ್ ಆಗೋದಕ್ಕೆ ಕಾರಣಗಳೇನು? ನಾವು ಮಾಡ್ತಾ ಇರೋ ಪ್ರೋಗ್ರಾಮ್ಗಳು ಗಾತ್ರ ಇದೆ, ಕ್ವಾಂಟಿಟಿ ಇದೆ, ಕ್ವಾಲಿಟಿ ಇಲ್ಲ. ಓಕೆ ಸರ್, ಮಾತನಾಡ್ತೀನಿ. ಕಾರ್ಯಕ್ರಮಗಳೇ ತಪ್ಪು ಅಂತಂದ್ರೆ ಹೇಗೆ? ಅಂದ್ರೆ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಯೋಜನೆಗಳನ್ನ ರೂಪಿಸೋದ್ರಲ್ಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಕಾರ್ಯಕ್ರಮಗಳೇ ತಪ್ಪು ಅಂತ ಒಪ್ಕೊಳ್ತೀರಾ ಡಾಕ್ಟರ್ ನೀವು? ನನ್ನ ಖಂಡಿತ ಒಪ್ಪಲ್ಲ. ಯಾಕಂದ್ರೆ ತುಂಬಾ ಆಶಾವಾದಿ. ಮತ್ತೆ ರಾಜ್ ನ್ಯೂಸ್ ಚಾನೆಲ್ ಕೂಡ ನಾನು ಈ ಮುಖಾಂತರ ಈ ತರ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ಅಭಿನಂದಿಸ್ತೀನಿ. ಯಾಕೆಂದ್ರೆ ತಾಯಿ ಕಾಲ್ ಬಗ್ಗೆ ಮಾಹಿತಿನೇ ಹೇಳಿದ್ನಲ್ಲ, ಸುಮಾರು ಗವರ್ಮೆಂಟ್ ಮಾಡಿರೋಂತ ಇದು ಕೂಡ ಅವೇರ್ನೆಸ್ ಕೂಡ ಬೇಕಾಗುತ್ತೆ. ಸೊ IEC ಇಟ್ ಸ್ಟಾರ್ಟ್ಸ್ ಫ್ರಮ್ IEC, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಸೊ ಈ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ, ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಅವ್ರು ಹೇಳಿದಂಗೆ ಪೋಲಿಯೋ ನಮ್ಮ ದೇಶದಿಂದ ಹೋಗ್ಬೇಕಾದ್ರೆ ಇಟ್ ಈಸ್ ದಟ್ ಈವನ್ ದ attitude and information, communication, everything has played a lot of role. ಪೋಲಿಯೋ ಇದು ಅದೇ ತರ ನಮ್ಮ ಬೆಂಗಳೂರು ನಗರ ಜಿಲ್ಲೆ ತಗೊಂಡ್ರೆ ನೀವು ಲಸಿಕೀಕರಣ ಅವ್ರು ಹೇಳಿದಕ್ಕೆ ಕರೆಕ್ಟ್ 40% ನಾವು ರೀಸೆಂಟ್ ಸರ್ವೆ ಪ್ರಕಾರ 79% ಕರ್ನಾಟಕನಲ್ಲಿ ಫುಲ್ ಇಮ್ಯುನೈಸ್ ಚಿಲ್ಡ್ರನ್ ಅಂತ. ಆದ್ರೆ ಬೆಂಗಳೂರು ನಗರ ತಗೊಂಡ್ರೆ ಇದು ಜಾಸ್ತಿ ಇದೆ, 90 ಮೇಲಿದೆ. ಹಂಗಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ. ನೀವು 10% ಆರ್ ಮಿಸ್ಸಿಂಗ್, ದಟ್ ಈಸ್ ಅನದರ್ ದಿಸ್ ಥಿಂಗ್. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಾರ್ಯಕ್ರಮಗಳು ಸರಿಯಾಗಿ ಅಂದ್ರೆ ಸಾಕಷ್ಟು ಯೋಚನೆ ಮಾಡಿ ರೂಪಿಸುವಂತದ್ದು. ಐ ಅಗ್ರಿ, ಇಂಪ್ಲಿಮೆಂಟೇಷನ್ ಅಲ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ದಿಸ್ ಥಿಂಗ್. ಅದೇ ಡೆಡಿಕೇಶನ್ ಕೂಡ ಗ್ರಾಸ್ ರೂಟ್ ಇದುವರೆಗೂ ಬರಬೇಕು ನಮಗೆ. ಫಾರ್ ಎಕ್ಸಾಂಪಲ್, ಇವಾಗ ಸರಿಯಾದ ಆಹಾರ ಅಂಗನವಾಡಿ ಕೊಟ್ಟರೂ ಕೂಡ ಅದು ಆ ಮಗುಗೆ ಸೇರುತ್ತೆ, ಆ ಮಗು ಸರಿಯಾದ ಊಟ ತಗೊಳುತ್ತೆ, ಹೈಜಿನಿಕ್ ಫುಡ್ ತಗೊಳುತ್ತೆ ಅನ್ನೋ ಒಂದು ಇದು ಅದು ಅಲ್ವಾ? ಹೌದು, ಕರೆಕ್ಟ್. ಅದು ಇಂಪ್ಲಿಮೆಂಟ್ ಆದ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. So, what do you say about this milk powder problem, which is a unscientific program? What do you say? Actually, milk powder ಇದೆಲ್ಲ WCD as a doctor, it is unscientific. Telling this one, but ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್ಕಾರದ ಯೋಜನೆಗಳು ಇಂಪ್ಲಿಮೆಂಟ್ ಆಗೋದಕ್ಕೆ ಸಾಕಷ್ಟು ತೊಂದರೆಗಳು ಇರುತ್ತೆ. ಅವೈಜ್ಞಾನಿಕ ಆದ್ರೆ ಏನ್ ಮಾಡೋದು ಅನ್ನುವಂಥದ್ದು ರಘುವರ ಪ್ರಶ್ನೆ. ಯೋಜನೆ ಅವೈಜ್ಞಾನಿಕ ಅಂದ್ರೆ ಅನ್ನೋದು ನಾನು ಒಪ್ಕೊಳ್ಳೋದಿಲ್ಲ. ಮಿಲ್ಕ್ ಪೌಡರ್ ವಿಚಾರದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ನಿಮ್ ಜೊತೆಗೆ ನಾನು ಚರ್ಚೆಯನ್ನ ಮತ್ತೆ ಮುಂದುವರಿಸ್ತೀನಿ. ಯಾಕೆ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ? ಸರ್ಕಾರದ ಯೋಜನೆಗಳು ವೈಫಲ್ಯವನ್ನ ಕಾಣ್ತಾ ಇದೆಯಾ? ಚರ್ಚೆ ಮುಂದುವರಿತಾ ಇದೆ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕ್. ಹೊಸ ಸಂತೂರ್ ಮಾಯಿಶ್ಚರೈಸ್ ಸಾಫ್ಟ್ ಸ್ಕಿನ್ ಆಗಿ ಇದರಲ್ಲಿದೆ ಡೀಪ್ ಆಕ್ಟಿಂಗ್ ಬಾದಾಮ್ ಮಿಲ್ಕ್ ಮತ್ತು ಚಂದನ. ನೀವು ನಿಮ್ಮ ತ್ವಚೆಯನ್ನು ಮಾಯಿಶ್ಚರೈಸ್ ಮಾಡಿ ಕೋಮಲ್ ಹಾಗೂ ಮೃದುವಾಗಿಸುತ್ತದೆ. ನೀವು ತಾರುಣ್ಯಪೂರ್ಣರಾಗಿ ಕಾಣಲು ವರ್ಷಾನುವರ್ಷ. ಹೊಸ ಸಂತೂರ್ ಮಾಯಿಶ್ಚರೈಸ್ ಸಾಫ್ಟ್ ಸ್ಕಿನ್ ಗಾಗಿ ನಿಮ್ಮ ಸಂತೂರ್ 2 ಅಪೂರ್ವ ರೂಪಗಳಲ್ಲಿ. ನೀವು ತುಂಬಾ ತೆಳ್ಳಗಿದ್ದೀರಾ? ಸದೃಢ ಮೈಕಟ್ಟನ್ನು ಹೊಂದಿ ದೇಹದ ತೂಕ ಹೆಚ್ಚಿಸಲು ನ್ಯೂಟ್ರಿಗೇನ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಯಡಿಯೂರಪ್ಪನವರು ಸ್ಥಾನ ತುಂಬೋದಕ್ಕೆ ಜಗದೀಶ್ ಶೆಟ್ಟರ್ ಟ್ರೈ ಮಾಡ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಹೆಚ್ಚು ಬೆಳಕಿಗೆ ಬಂದ್ರೆ ಅದಕ್ಕೆ ನಾ ಜವಾಬ್ದಾರಿ ಅಲ್ಲ. ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗಲೂ ಅನೇಕ ಶಾಸಕರು ಮಂತ್ರಿಗಳು ನಡ್ಕೊಂಡ ರೀತಿ ರಾಜ್ಯಕ್ಕೆ ಬಹಳ ದೇಶದ ಮಟ್ಟದಲ್ಲಿ ಅವಮಾನ. ಒಟ್ಟು 541 ಎಕರೆ ಡಿನೋಟಿಫೈ ಮಾಡಿದ್ರು. ಜಗದೀಶ್ ಶೆಟ್ಟರ್ ಇದನ್ನು ಸೇರ್ಕೊಂಡಿರ್ಬೇಕು ಅಂತ ಅನುಮಾನ ಕಾಣುತ್ತೆ. ಎಲ್ಲರೂ ಒಂದು ಕಡೆ ನಂದು ನಮ್ಮ ಕುಟುಂಬದ ಹೆಸರು ಎಲ್ಲರೂ ಬಂದ್ರೆ ನಾ ಚಾಲೆಂಜ್ ಕೊಡ್ತೇನೆ. ಅವ್ರು ತಪ್ಪು ಮಾಡಿದಿರೋ ಇಲ್ವೋ ಇದೊಂದು ಜುಡಿಷನ್ FIR ಟ್ರೈ ಮಾಡುವುದು. ನಿಮ್ಮ ರಾಜಕೀಯ ಚಾರಿತ್ರ್ಯ ಇನ್ನಷ್ಟು ಜಾಸ್ತಿ ಆಗುತ್ತಲ್ಲ, ಅದನ್ನ ಯಾಕೆ ಚಾಲೆಂಜ್ ಮಾಡಬಾರ್ದು? ನಾವು ಒಂದೇ ಹೇಳ್ತಾ ಇರೋದು, ಇದು CBI ತನಿಖೆ ಆಗಲೇಬೇಕು. ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ, ನಮ್ಮ ಜುಡಿಷಿಯರಿ ಸಿಸ್ಟಮ್ ಮೇಲೆ ನಿಮಗೆ ಯಾಕೆ ನಂಬಿಕೆ ಇಲ್ಲ? ಕಂಪ್ಲೀಟ್ ಫೇಲ್ಯೂರ್. ಅದರಲ್ಲಿ ಭ್ರಷ್ಟಾಚಾರ ನೀವು ಮಾಡಿದಿರಿ. ವ್ಯಕ್ತಿಗತ ತೇಜೋವಧಿ ಮಾಡುವಂತಹದ್ದು ಕೆಲಸ ಇದೆ. ಎಸ್, ಮುಖ್ಯಮಂತ್ರಿ ತಾವು ಚಾಲೆಂಜ್ ಯಾಕೆ ಮಾಡಬಾರ್ದು? ತನಿಖೆ ಮಾಡಿದ ಮೇಲೆ ಇಷ್ಟು ಮಾತಾಡುವಾಗ ವಿತ್ ಡಾಕ್ಯುಮೆಂಟ್ಸ್ ಮಾತಾಡ್ರಿ ನೀವು. ನನ್ನ ಮೇಲೆ ತಪ್ಪಾಗಿದೆ ತಾನೆ, ತನಿಖೆ ಮಾಡಿ. ಏನ್ ತನಿಖೆ ಬೇಕು? ನಾಳೆ ಐ ಆಮ್ ರೆಡಿ. ಏನ್ ಬೇಕಾದ್ರೂ ತನಿಖೆ ಮಾಡಿ, ನಾ ಎಲ್ಲವೂ ರೆಡಿ ಇದ್ದೀನಿ. ವಿರಾಮ
ವಿರಾಮದ ನಂತರ ಮಾರ್ನಿಂಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ನಿಮ್ದು ಒಂದು ಯೋಜನಾ ಘಟಕ ಅಂತ ಹೇಳಿದ್ರೆ, ಆ ಘಟಕದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಜನರಿಗೆ ಮನೆ ಮನೆಗೆ ತೆರಳಿ ಏನಾದರೂ ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಅವರಿಗೆ ಆಹಾರವನ್ನು ಒದಗಿಸುವಂಥದ್ದು, ಈ ತರ ಯೋಜನೆಗಳೇನಾದ್ರೂ ಇದೆಯಾ? ಸ್ಲಮ್ ಅಲ್ಲಿ ಹೌದು, ಲೈಕ್ ಸರ್ವೆ ಅಂತ ನಮ್ಮ ಲಿಂಕ್ ವರ್ಕರ್ಸ್ ಸರ್ವೆ ಕೈಗೊಳ್ತಾರೆ. ಸರ್ವೆ ಕೈಗೊಂಡಾಗ ಅದರಲ್ಲಿ ಎಷ್ಟು ಜನ ಒಂದು ಮನೆಯಲ್ಲಿ ಒಂದು ಸ್ಲಮ್ ಅಲ್ಲಿ ಎಷ್ಟು ಗುಡಿಸಲುಗಳಿದೆ, ಎಷ್ಟು ಪಾಪ್ಯುಲೇಷನ್ ಇದೆ, ಅದರಲ್ಲಿ ಅಂಡರ್ 5 ಚಿಲ್ಡ್ರನ್ ಎಷ್ಟು ಜನ ಇದ್ದಾರೆ, ಗರ್ಭಿಣಿ ಹೆಂಗಸರು ಎಷ್ಟು ಜನ ಇದ್ದಾರೆ, ಇವೆಲ್ಲ ಕ್ರಿಯಾ ಯೋಜನೆ ಬಂದಿರುತ್ತೆ. ಪ್ರೋಗ್ರೆಸ್ ರಿಪೋರ್ಟ್ ಆಗ್ತಾ ಇರತ್ತಾ? ಹೌದು, ಇದು ನಿರಂತರವಾಗಿ ನಡೆಯುತ್ತೆ. ಪ್ರೋಗ್ರೆಸ್ ರಿಪೋರ್ಟ್ ನಾವು ರಿವ್ಯೂ ಕೂಡ ಮಾಡ್ತೀವಿ. ಇದನ್ನ ನಮ್ಮ ANMs ಅಥವಾ ನಮ್ಮ ಹೆಲ್ತ್ ವರ್ಕರ್ಸ್ ಅನ್ನ ಡಾಕ್ಟರ್ ಅಂದ್ರೆ ಮೆಡಿಕಲ್ ಆಫೀಸರ್ ಯಾರು ಇನ್ಚಾರ್ಜ್ ಇರ್ತಾರೋ ಅವರು ರಿವ್ಯೂ ಮಾಡಬೇಕು. ಮೆಡಿಕಲ್ ಆಫೀಸರ್ಸ್ ನ ಹೈಯರ್ ಆಫೀಸರ್ಸ್ ರಿವ್ಯೂ ಮಾಡ್ತಾರೆ. ಸೊ ಎವ್ರಿ ಮಂತ್ ಇಟ್ ಇಸ್ ಗೋಯಿಂಗ್ ಆನ್. ಬಟ್ ದ ಪ್ರಾಬ್ಲಮ್ ವಾಸ್ ಹೆಲ್ತ್ ರಿಸೋರ್ಸ್ ನಮಗೆ ಸಿಬ್ಬಂದಿ ಕೊರತೆ ಇರೋದು ಕೂಡ ಸಾಕಷ್ಟು ಇದೆ. ಖಂಡಿತ. ಯಾಕಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ಬೋದು, ಈ ಅಂಗನವಾಡಿಗಳಿಗೆ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಆ ಊರ್ನವ್ರ ಒಂದಷ್ಟು ಪರಿಚಯ ಇರುತ್ತೆ. ಯಾರ ಗರ್ಭಿಣಿ ಇದ್ರು, ಇನ್ಯಾವುದೋ ಮಗು ಆಯ್ತು, ಒಂದು ಒಳ್ಳೆಯ ಸಂಬಂಧ ಇರುತ್ತೆ ಅಂಗನವಾಡಿ ಹಾಗೇನೆ ಜನರ ನಡುವೆ. ಬಹುತೇಕ ನಾವು ನಗರ ಪ್ರದೇಶಗಳಲ್ಲಿ ಅದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಿಲ್ವಾ ನಿಮ್ಗೆ? ಕರೆಕ್ಟ್. ಆಕ್ಚುಲಿ ನೋಡಿ, ಹಂಗರ್ ಆಮೇಲೆ ಮ್ಯಾಲ್ ನ್ಯೂಟ್ರಿಷನ್, ಅದೇ ರೀತಿ ಸೈಕೋ ಸೋಷಿಯಲ್ ಪ್ರಾಬ್ಲಮ್ಸ್ ಮಗುಗಳಿಗೆ ಜಾಸ್ತಿ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಬಡಿ ಕೇರ್ಸ್ ಫಾರ್ ಎನಿಬಡಿ. ಆಯ್ತಾ, ನಿಮಗೆ ನೇಬರ್ ಗೊತ್ತಿಲ್ಲ ಆಗೋದು ಒಂದು ದೊಡ್ಡ ಪ್ರೈಡ್. ಅದೊಂದು ನೇಬರ್ ಅದು ಇಟ್ಸ್ ಅ ಪ್ರೈಡ್ ಆಫ್ ಎ ಸಿಟಿ. ಸೊ ನಮ್ಮ ಭಾರತದ ಕೆಲವು ಸಮಸ್ಯೆಗಳ ಬಗ್ಗೆ ಹಿಂದೆ ಅಧ್ಯಯನ ಮಾಡಿದವರು ಏನು ಹೇಳ್ತಂದ್ರೆ, ಭಾರತೀಯ ಸಮಾಜ ಒಂದು ಸ್ಪಾಂಜ್ ತರ ಕೆಲಸ ಮಾಡುತ್ತೆ, ಎಷ್ಟೋ ಸೋಷಿಯಲ್ ಟೆನ್ಷನ್ಗಳನ್ನ ಅಬ್ಸರ್ವ್ ಮಾಡುತ್ತೆ ಅಂತಕ್ಕಂಥದ್ದು ಅದೊಂದಿತ್ತು. ಆದ್ರೆ ಇನ್ನೂ ನಗರದಲ್ಲಿ ಸತ್ತು ಹೋಗಿದೆ. ಕಾರಣ ಒಂದು ಹೇಳ್ತೇನೆ ನೋಡಿ, ಗೊತ್ತಿಯಲ್ಲಿ 2 ವರ್ಷ ಮೊದಲು ಒಂದು ಮಗುವಿನ ಮೇಲೆ ಕಾರ್ ಹತ್ತು ಹೋದ್ಮೇಲೆ 40 ಕಾರ್ ಹತ್ತು ಹೋಗಿತ್ತು. ದಟ್ ಶೋಸ್ ದ ಡೆಪ್ತ್ ಆಫ್ ಎ ಸಿಟಿ. ಸೋ ಇದು ಯಾರು ಕೇರ್ ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೇಳಿದ್ರು, ಮೊಬೈಲ್ ಫ್ರೆಶ್ ಬೇಕಾಗ್ತದೆ. ಈಗ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ, ಎಲ್ಲಿ ನ್ಯಾಷನಲ್ ಇವತ್ತು ಲೇಬರ್ ಅಬ್ಸಾರ್ಪ್ಷನ್ ಆಗ್ತಾ ಇರೋದು ಎಲ್ಲಿ ಹೇಳಿ? ಕನ್ಸ್ಟ್ರಕ್ಷನ್ ವರ್ಕರ್. ಈ ಅದ್ಯಾವುದೋ ಒಂದು ಸಿನಿಮಾ ಬರ್ತಲ್ಲ ಹಿಂದಿಯಲ್ಲಿ, ಹಳ್ಳಿಯಿಂದ ಬಿಟ್ಟು ನಗರಕ್ಕೆ ಬಂದು ಇದು ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಇಲ್ಲಿ ಅಬ್ಸರ್ವ್ ಅಲ್ಲಿ ಮೊಬೈಲ್ ಇದು ಮಾಡಬೇಕು, ಏನು ಅಂಗನವಾಡಿಗಳು ಮಾಡಬೇಕು. ಅವರು ಎಲ್ಲಿ ಮೂವ್ ಆಗ್ತಾರೋ ಅಲ್ಲಿ ಅಂಗನವಾಡಿಗಳು ರನ್ ಆಗ್ತಾ ಇರಬೇಕು. ಅಲ್ಲಿ ಏನು ಎಜುಕೇಶನ್ ಇರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು, ಅಥವಾ ಬೇಸಿಕ್ ಆಗಿ ಒಂದು ಮಗುವಿನ ಈಗ ಮಗು ಹುಟ್ಟುವಾಗ 40% ಹುಟ್ಟುವ ಮಕ್ಕಳು 2.5 kg ಇರೋದಿಲ್ಲ ಈ ದೇಶದಲ್ಲಿ. ಕಾರಣ ಏನು? ಅವರು ಹೇಳಿದಾಗ ತಾಯಿಯ ಪೌಷ್ಟಿಕತೆ ಇದೆ, ತಾಯಿಯ ಮದುವೆ ವಯಸ್ಸು ಕಮ್ಮಿ ಇದೆ, ಇವೆಲ್ಲ ಕಾರಣಗಳಿದ್ದಾವೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಅವೆಲ್ಲ ಹೋಗಿರಲಿ. ಕಮ್ಮಿ ತೂಕ ಇರುವ ಮಗುವಿನ ತೂಕವನ್ನು ಹೇಗೆ ಹೆಚ್ಚು ಮಾಡೋದು? ಇಫೆಕ್ಟಿವ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್, ಕ್ಯಾಚಪ್ ಪ್ಲಾಟ್ ಅಂತ ಹೇಳ್ತಾರೆ. 5 ವರ್ಷದ ಒಳಗೆ ಎಷ್ಟು ಸಾಧ್ಯತೆ ನಮ್ಮಿಂದ ಸಾಧ್ಯ ಇದೆ, ಸಮಾಜದಿಂದ, ಸಿವಿಕ್ ಸೊಸೈಟಿಯಿಂದ, ಗವರ್ಮೆಂಟ್, ಸ್ಟೇಟಿನ ರೆಸ್ಪಾನ್ಸಿಬಿಲಿಟಿ. ಅದು ಹುಟ್ಟಿದ ಮಗು ಅಪೌಷ್ಟಿಕತೆಯಿಂದ ಹುಟ್ಟಿದೆ, ಅದನ್ನು ಸರಿಯಾದ ಮಾರ್ಗಕ್ಕೆ ಹೇಗೆ ನಾವು ಅದನ್ನ ಹಚ್ಚಬೇಕು, ಒಳ್ಳೆ ದಾರಿಗೆ ಹಚ್ಚಬೇಕು, ಆ ಗ್ರೀನ್ ಪ್ಯಾಕ್ ಅವ್ರಿಗೆ ಏನು ಇದೆಯೋ ಅದಕ್ಕೆ ಹೇಗೆ ತಗೋಬೇಕು ಅನ್ನೋದು ಅವರ ರೆಸ್ಪಾನ್ಸಿಬಿಲಿಟಿ. ಖಂಡಿತ. ಈಗ ಡಾಕ್ಟ್ರೆ, ಒಂದು ಮಗುವಿಗೆ ಅಪೌಷ್ಟಿಕತೆ ಇದೆ ಅಂತ ಪತ್ತೆಯಾದ ನಂತರದಲ್ಲಿ ಆ ಮಗುವನ್ನ ಯಾವ ರೀತಿಯಾಗಿ ನೀವು ಪರಿಶೀಲನೆಗೆ ಒಳಪಡಿಸ್ತೀರಾ? ಹೇಗೆ ನೋಡ್ಕೋತೀರಾ ಮಗುವನ್ನ? ಈಗ ಒಂದು ಮಗು ಆತರ ಕಂಡು ಬಂದ್ರೆ ನಮ್ಗೆ ನಮ್ಮ ಮೆಡಿಕಲ್ ಆಫೀಸರ್ ಏನಿರ್ತಾರೋ ಅವರು ಒಂದು ಕಾರ್ಡ್, ಒಂದು ಪೇಷಂಟ್ ರೆಕಾರ್ಡ್ ಒಂದು ಮಾಡ್ತಾರೆ. ಆ ಪೇಷಂಟ್ ರೆಕಾರ್ಡ್ ಅಲ್ಲಿ ಮಗುವಿನ ಎತ್ತರ ಮತ್ತೆ ಸಾಮಾನ್ಯ ಸ್ಥಿತಿ ಮತ್ತೆ ಬೇರೆ ಎಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಈ ತರ ಎಲ್ಲಾ ಸಿಸ್ಟಮ್ಸ್ ಕರೆಕ್ಟ್ ಆಗಿದೆಯಾ, ಅಥವಾ ಯಾವ್ದಾದ್ರು ಹೃದಯ ಕಾರಣದಿಂದ ಈಗ ಪ್ರೈಮರಿ ಸೆಕೆಂಡರಿ ಅಂತ ತಗೊಳ್ತೀವಿ ನಾವು. ಮಾಲ್ನ್ಯೂಟ್ರಿಷನ್ ಅಂದ್ರೆ, ಪ್ರೈಮರಿ ಮಾಲ್ನ್ಯೂಟ್ರಿಷನ್ ಅಂದ್ರೆ ಮೇನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಅಂಡ್ ಪಾವರ್ಟಿ ಅಂಡ್ ಅದರ್ ಥಿಂಗ್ಸ್. ಸೆಕೆಂಡರಿ ಅಂದ್ರೆ ಮಗುಗೆ ಏನಾದ್ರೂ ಕಾಯಿಲೆ ಇದ್ರೆ, ಹುಟ್ಟುತ್ತಾನೆ ಹೃದಯ ಸಂಬಂಧ ಕಾಯಿಲೆ ಇದ್ರೆ, ಹುಟ್ಟುತ್ತಾನೆ ನರ ದೌರ್ಬಲ್ಯ ಇರುವಂತ ಮಕ್ಕಳು ಹುಟ್ಟಿದ್ರೆ, ಅಥವಾ ಬೇರೆ ಏನೋ ಕ್ರೋಮೋಸೋಮ್ ಅನಾಮಲೀಸ್ ಅಂತೀವಿ ನಾವು, ಆ ತರ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಆವಾಗ ನೀವು ಎಷ್ಟೇ ಪೌಷ್ಟಿಕ ಆಹಾರ ಕೊಟ್ಟರೆ ಆ ಮಗು ಇದಾಗಲ್ಲ. ಇದನ್ನೆಲ್ಲಾನು ನಾವು ಸ್ಕ್ರೀನ್ ಮಾಡ್ಕೊತೀವಿ. ಇದನ್ನ ಸ್ಕ್ರೀನ್ ಮಾಡ್ಕೊಂಡು ನಾವು ಮಕ್ಕಳ ತಜ್ಞರು, ನಮ್ಮಲ್ಲಿ ಪಿಡಿಯಾಟ್ರಿಷಿಯನ್ಸ್ ಅಂತ ಇದ್ದಾರೆ, ಅವರಿಗೂ ಕೂಡ ನಾವು ಅದನ್ನ ಮಗುನ ನೋಡ್ಬಿಟ್ಟು ಅವ್ರಿಗೂ ಕಾಮೆಂಟ್ ಬರೋದು ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು, ಬರೀ ನ್ಯೂಟ್ರಿಷನ್ ಇಂದಾನೇ ಇದಾಯ್ತು ಅಂತ ಹೇಳಿದ್ರೆ ಅದನ್ನ ಗುರುತಿಸ್ಕೊತೀವಿ ನಾವು. ಅಂತ ಮಕ್ಕಳಿಗೆ ನಾವು ಡಯಟ್ ಅಡ್ವೈಸ್, ಡಯಟ್ ಕೌನ್ಸಿಲಿಂಗು
ಮತ್ತೆ ಎಕ್ಸ್ಟ್ರಾ ಇದು ಏನ್ ಕೊಡೋದು ಅಂಗನವಾಡಿ ಇದೇ ತರದಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅವ್ರಿಗೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಏನ್ ಕೊಡೋದು, ಮೊಟ್ಟೆ ಆಗಿರ್ಬೋದು, ಹಾಳಿರ್ಬೋದು, ಅದನ್ನ ಕೊಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮಾಡ್ತಾ ಇದೀವಿ. ಅಂತ ಮಕ್ಕಳನ್ನ ನಾವು ಪ್ರತಿ ತಿಂಗಳು ಕೂಡ ನಾವು ವೇಟ್ ಮಾಡ್ತೀವಿ. ಈಗ ಸುಮಾರು 3,800 ಮಕ್ಕಳಂತ ನೀವಾಗ್ಲೇ ಮಾಡಿದ್ದೀವಿ. ಅಷ್ಟು ಮಕ್ಕಳಿಗೂ ನೀವು ಹೇಳಿದಾಗೆ ಹಾಲು ಮೊಟ್ಟೆ ಸಿಗ್ತಾ ಇಲ್ಲ? ಹೌದು. ನಾವು ಎನ್ಶೂರ್ ದಟ್ ಥ್ರೂ ಅಂಗನವಾಡಿ ರಿಜಿಸ್ಟರ್ ಮಾಡ್ತಾರೆ. ಫಸ್ಟ್ ಇಂಟರ್ವೆನ್ಷನ್ ಇಸ್ ವಾಟ್ ಓನ್ಲಿ. ಅದು ನಾವು ರೆಕಾರ್ಡ್ ಮಾಡ್ಕೊಂಡ್ಮೇಲೆ ನಮ್ಮ ಆಸ್ಪತ್ರೆಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಆ ರೆಕಾರ್ಡ್ ಇರಲೇಬೇಕು ಮೆಡಿಕಲ್ ಆಫೀಸರ್ ಹತ್ರ. ಮತ್ತೆ ಅದನ್ನ ಅಂಗನವಾಡಿ ಜೊತೆ ಶೇರ್ ಮಾಡಬೇಕು. ಅಂಗನವಾಡಿ ಅವರು ರಿಜಿಸ್ಟರ್ ಮಾಡ್ಕೊತಾರೆ ಮಗುನ, ಅದಕ್ಕೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಅದು ಕೊಡ್ತಾರೆ. ಸೊ ಎವ್ರಿ ಮಂತ್ ದೀಸ್ ಚಿಲ್ಡ್ರನ್ ವಿಲ್ ಬಿ ಪುಟ್ಟದ ಇದು ಅಂದ್ರೆ ವೇ ಮಾಡಿ ಅದು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ಲ ಅಂತ ಫಾಲೋ ಅಪ್ ಮಾಡ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ರೂಟೀನ್ ಪ್ರೋಗ್ರಾಮ್ ಆದ್ರೆ ಒಂದು ಇಲ್ಲ, ಅವರು ಹೋಗ್ತಾರೋ ಬಿಡ್ತಾರೋ. ನಾನು ಅಂಗನವಾಡಿ ಕೇಂದ್ರಗಳಿಗೆಲ್ಲ ಹೋಗಿದ್ದೀನಿ. ಅಟೆಂಡೆನ್ಸ್ ರಿಜಿಸ್ಟ್ರೇ ತಪ್ಪು. 100% ಅಟೆಂಡೆನ್ಸ್ ಎಲ್ಲ ಕಡೆ ಎಲ್ರಿ ಬರುತ್ತೆ. ಸುಳ್ಳು ಲೆಕ್ಕಾಚಾರ. ಯು ಕೆನಾಟ್ ಟ್ರಸ್ಟ್ ದಿ ಸ್ಟ್ಯಾಟಿಸ್ಟಿಕ್ಸ್. ಎಷ್ಟೋ ಬಾರಿ ಏನಾಗ್ತದೆ ಗೊತ್ತಾ, ಅದು ಯಾರೋ ಬಹಳ ವಿದ್ವಾಂಸರಿಗೆ ಕೇಳಿದ್ರಂತೆ, ವೇದ ಏನ್ ಹೇಳ್ತದೆ ಅಂತ. ನಿಮ್ಗೆ ಏನ್ ಬೇಕು ಹೇಳಿ ಅದನ್ನ ಇಂಟರ್ಪ್ರೇಟ್ ಮಾಡ್ತೀನಿ ಅಂದ್ರಂತವ್ರು. ಅದು ಇಂಟರ್ಪ್ರಿಟೆಡ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಅಂತ. ಈ ತರ ಇದೆ ಸ್ಟ್ಯಾಟಿಸ್ಟಿಕ್ಸ್. ಓಕೆ. ಒಂದು ಮಾತ್ರ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, ಲ್ಯಾಂಡ್ಸೆಟ್ ಇರ್ಬೋದು, ಅಥವಾ ಯುನಿಸೆಫ್ ಇರ್ಬೋದು, ಅಥವಾ ಹಂಗಾಮ ರಿಪೋರ್ಟ್ ಇರ್ಬೋದು, ಎಲ್ಲಾ ರಿಪೋರ್ಟ್ ಕೂಡ ಹೇಳ್ತವೆ ಆಕಾಶ ನೋಡಕ್ಕೆ ಮೂಕು ವಿದ್ಯಾರ್ಥಿ ಅಂತ ಹೇಳ್ತಾರೆ. ಹಂಗಿದೆ ಅಪೌಷ್ಟಿಕತೆ. ಇದು ಹುಡುಕಬೇಕಾಗಿಲ್ಲ ರೀ. ಅರ್ಧಕ್ಕರ್ಧ ಮಕ್ಕಳು ಅಪೌಷ್ಟಿಕತೆ ಅಲ್ಲ. ಈಗ ಅವ್ರು ಹೇಳಿದ್ರು ನಾವು 3,000 ಹೇಳ್ತಾರೆ, ತಪ್ಪಲ್ವಾ ಅದು? ಅಲ್ಲ, ಈಗ 8 ಲಕ್ಷ ಮಕ್ಕಳಿದಾವೆ ಇಲ್ಲಿ. 30% ಮ್ಯಾಲ್ನರಿಷ್ಟು, 38% ಮ್ಯಾಲ್ನರಿಷ್ಟು, ಅದನ್ನು ಸಿವಿಯರ್ ಮ್ಯಾಲ್ನರಿಷ್ಟು 5 to 10% ಇದ್ದಾರೆ. ನೋಡಿ ಸ್ಮಾಲ್ ನಂಬರ್. ನಂಬರ್ ಇದೆ. ಹೌದು. ಅದನ್ನೇ ಹೇಳಿದವರು 2,80,000 ಮಂದಿ ಅಪೌಷ್ಟಿಕತೆ ಸ್ಕ್ರೀನಿಂಗ್ ಆಗಿರೋದವರು ಅವ್ರು ಹೇಳ್ತಾರೆ. ಹೌದು, ಸ್ಕ್ರೀನಿಂಗ್ ಆಗಿರುವಂತದ್ದು. ಅದರಲ್ಲಿ ಸುಮಾರು 3,000 ತುಂಬಾ ಸಿವಿಯರ್ ಆಗಿ ಬಳಸ್ತಾ ಇದ್ದಾರೆ. ಸಿವಿಯರ್ ಆಗಿರೋ ಜಾಸ್ತಿ ಇದೆ. ಸ್ಟೇಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ 70% ಮಕ್ಕಳಿಗೆ ಅನಿಮಿಯಾ ಇದೆ. ಅಲ್ಲ, ಆದ್ರೂ ಅವರ ಲೆಕ್ಕಾಚಾರದಲ್ಲಾದ್ರೂ ಮಕ್ಕಳಿಗೆ ಪೌಷ್ಟಿಕಾಹಾರ ಸಿಗ್ತಿದೆಯಾ? ಸಿಗ್ತಿಲ್ವಲ್ಲ. ಪೌಷ್ಟಿಕಾಹಾರ ನಾವು ಸರ್ಕಾರದ ಪ್ರೋಗ್ರಾಮ್ ಅಲ್ಲೇ ನ್ಯೂನತೆಗಳಿದ್ದಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಇಟ್ ಇಸ್ ಎ ಗವರ್ಮೆಂಟ್ ಸ್ಪಾನ್ಸರ್ಡ್ ಮ್ಯಾಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್. ಓಕೆ. ಐ ಕ್ಯಾನ್ ಟೆಲ್ ವೆರಿ ಓಪನ್ಲಿ because fact is it is not requiring the protein and fat requirement, it is not meeting the micronutrient requirement. ಬರೀ ಏನೋ ಒಂದಿಷ್ಟು ನೋಡಿ ಒಂದು ನೋಡಿ ಇದ್ರ ಜೊತೆಗೆ PDS ನಾವು ತಗೋಬೇಕು. ತಮಿಳುನಾಡಿನ PDS ಪ್ರೋಗ್ರಾಮ್ ಇದೆ. ಎಷ್ಟು ಸೈಂಟಿಫಿಕ್ ಆಗಿದೆ ಗೊತ್ತಾ ನಿಮ್ಗೆ? ಅಲ್ಲಿ 4 kg ಅಕ್ಕಿ ಕೊಡೋದು, 2 kg ಬೇಳೆ, 1 kg ಎಣ್ಣೆ. ದಿಸ್ ಈಸ್ ಅ ಸೈಂಟಿಫಿಕ್ ಪ್ರೋಗ್ರಾಮ್. ನಮ್ಮಲ್ಲಿ 10 kg ಬಿಳಿ ಅಕ್ಕಿ, ಒಂದು ಸೈಂಟಿಫಿಕ್ ಪ್ರೋಗ್ರಾಮ್. ಪಕ್ಕದ ತಮಿಳುನಾಡು ರಾಜ್ಯಗಳ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡಾಡ್ತಾರೆ. ಯಾಕೆ? ದೇ ರನ್ ಸೈಂಟಿಫಿಕ್ ಪ್ರೋಗ್ರಾಮ್ಸ್. ಅವರು ಫಾಲೋ ಮಾಡೋಣ ನಾವು. ಓಕೆ. ಅಂದ್ರೆ ಗುಣಮಟ್ಟ ಇರಬೇಕು ಅನ್ನುವಂಥದ್ದು. ಗುಣಮಟ್ಟದ ಕಾರ್ಯಕ್ರಮಗಳನ್ನು ಮಾಡಬೇಕು. ಕೊರತೆ ಕುಂದು ಕೊರತೆ ಏನಿದೆಯೋ ಅದನ್ನೇ ನಾವು ನೀಗಿಸಬೇಕು. ಓಕೆ. ಹೊಟ್ಟೆ ತುಂಬಿಸೋದಲ್ಲ. ಹೊಟ್ಟೆ ತುಂಬಿಸಿದ್ರೆ ಅಪೌಷ್ಟಿಕತೆ ಹೆಚ್ಚಾಗ್ತದೆ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ. ಇನ್ನೊಂದು ಮೂಲಭೂತ ಸೌಲಭ್ಯಗಳ ಬಗ್ಗೆ ನೀವಾಗಲೇ ಮಾತನಾಡಿದ್ರೆ, ಗಾಳಿ ಇರ್ಬೋದು, ನೀರಿರ್ಬೋದು. ಹೌದು. ಈ ಜಲಮಂಡಳಿ ನೀರಿಗೆ ದುಡ್ಡು ತಗೊಂಡ್ರೆ ಮೊದಲೇ ಕೆಲವರ್ಗದ ಅವರಿಗೆ ದಿನದ ಜೀವನ ಸಾಕೋದು ಕಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಆಕ್ಚುಲಿ ಗುಡ್ ಕ್ವಶನ್. ಪ್ರೈವೇಟೈಸ್ ನೀರಾದಲ್ಲಿ ಹೆಂಗ್ ಅನ್ಕೋತಾರ? ಉಚ್ಚೆ ಹೋದ್ರೆ ₹1, ನೀರು ಕುಡಿಯುವ ₹2, ಎಲ್ಲದಕ್ಕೂ ದುಡ್ಡು. ಆಯ್ತಾ? ಆ ರೀತಿ ಮಿನರಲ್ ವಾಟರ್ ತಗೊಳ್ಬೇಕಂತ ಪರಿಸ್ಥಿತಿ. ಪ್ರೈವೇಟೈಸೇಷನ್ ಅದು ಬೆಲಿವಿಯ ದೇಶದಲ್ಲಿ ಹಾಗೆ ಮಾಡಿದ್ರು. ವಾಟರ್ ಪ್ರೈವೇಟೈಸ್ ಆಗ್ಬಿಟ್ಟು ಮನೆ ಮೇಲೆ ಯಾರೋ ಮನೆ ನೀರು ಹಿಡಿತಾ ಇದ್ದ, ಅವ್ನು ಫೈನ್ ಹಾಕಿದ್ರು. ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದು ಇದು ಎಲ್ಲಿವರೆಗೂ ಶುದ್ಧ ನೀರು ಸಿಗುತ್ತಿಲ್ವೋ ಅಲ್ಲಿವರೆಗೂ ಎಲ್ಲಾ ಕಾಯಿಲೆಗಳು, ಇನ್ಫೆಕ್ಷನ್ಸ್ ಡಿಸೀಸು, ಅಪೌಷ್ಟಿಕತೆ ಇರ್ತದೆ. ಯಾವ ಹಾಸ್ಪಿಟಲ್ ಕಟ್ಟಿ ನೀನು 50 ಮಾಡಿ ಆಸ್ಪತ್ರೆ ಕಟ್ಟಿ ಉದ್ಧಾರ ಆಗಲ್ಲ. ಮನೆ ಒಳಗಡೆ ಶುದ್ಧ ನೀರು, ಪೈಪ್ ನೀರು ಬರಬೇಕು. ಇವತ್ತು ಬಡವರಿಗೆ ಸಿಗ್ತಾ ಇಲ್ಲ. ಇದು ಹಾಗಿರ್ತಕ್ಕಂಥದ್ದು. ಇನ್ನೊಂದು ಶೌಚಾಲಯದ ಬಗ್ಗೆ ಕೂಡ, ಶೌಚಾಲಯ, ಬಯಲು ಶೌಚಾಲಯ ಇರ್ತಕ್ಕಂಥದ್ದು ಇಡೀ ನಮ್ಮ ವರ್ಲ್ಡ್ಗೆ ಗೊತ್ತು. ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಓಪನ್ ಡೆಫಿಕೇಶನ್ ಅಂತ. ಸರಿ, ಅದಕ್ಕೆ ಸಮಸ್ಯೆ ಏನು? ಇದಕ್ಕೆ ಕಲ್ಚರಲ್ ಇಶ್ಯೂ ಇದೆ. ಅವ್ರು ಹೇಳಿದಾಗ ಇನ್ಫಾರ್ಮೇಶನ್, ICT, ಟೆಕ್ನಾಲಜಿ ಎಲ್ಲ ತರಬೇಕು. ನಾನು ನಮ್ಮೊಂದು ಸ್ಟಾಟಿಸ್ಟಿಕ್ಸ್ ಓದ್ತಾ ಇದ್ದೆ. 60% ಶೌಚಾಲಯಗಳನ್ನು ಬಯಲು ಶೌಚಾಲಯ ಬಯಸ್ತಾ ಇದ್ದಾರೆ. ಆದ್ರೆ ಅದರಲ್ಲಿ 40% ಶೌಚಾಲಯ ಇದೆ. ಅಲ್ಲ, ಯಾಕೆ ಅನ್ನೋದು ಪ್ರಶ್ನೆ ಆಗುತ್ತೆ. ನೀವು ಈಗ ಹೇಳಿದಂಗೆ ಬೆಂಗಳೂರಿನಲ್ಲಿ ನಾವು ನೋಡಿದ್ರೆ ₹5 ಕೊಟ್ಟು ಶೌಚಾಲಯಕ್ಕೆ ಹೋಗ್ಬೇಕು. ಸಾಧ್ಯವೇ? ಅದೇ ಹೇಳ್ತಾರೆ ಬಡತನಕ್ಕೆ ₹26 ಅಂತ. ₹5 ಶೌಚಾಲಯಕ್ಕೆ ಕೊಡಕ್ಕಾಗುತ್ತಾ? ನಮ್ಮ ಬಡತನ ರೇಖೆ ಅರಿವಾಗ ರಂಗರಾಜನ್ ಕಮಿಟಿಯೋ, ತೆಂಡೂಲ್ಕರ್ ಕಮಿಟಿಯೋ, ಈ ನಮ್ಮ ದೇಶದ ವಿಪರ್ಯಾಸನ ಬರೋದು ಯಾರು ಅಂತ ಗೊತ್ತಿಲ್ಲ, ಅದು ಬೇರೆ ವಿಚಾರ. 5 ರೂಪಾಯಿ ಕೊಟ್ಟು ಹೋಗಕ್ಕಾಗುತ್ತಾ? ನೀರಿಗೆ ದುಡ್ಡು ಕೊಡಕ್ಕಾಗುತ್ತಾ?
ಗಾಳಿ ದುಡ್ಡು ಕೊಡಕ್ಕಾಗುತ್ತಾ? ಇದು ಪಬ್ಲಿಕ್ ಯುಟಿಲಿಟೀಸು, ಓಕೆ. ಕಾಮನ್ ಫೆಸಿಲಿಟೀಸು. ಒಂದು ಪಾರ್ಟಿಗೆ ಹೋಗ್ತದೆ, ಕಬ್ಬನ್ ಪಾರ್ಟಿ ಹೋಗ್ತದೆ, ಚಾರ್ಜ್ ಮಾಡಿದ್ರೆ, ಪಬ್ಲಿಕ್ ಲೈಬ್ರರಿ ಹೋಗ್ತದೆ ಚಾರ್ಜ್ ಮಾಡಿದ್ರೆ, ಪಬ್ಲಿಕ್ ಆಸ್ಪತ್ರೆಗೆ, ಪಬ್ಲಿಕ್ ಇದಕ್ಕೆ ಪಬ್ಲಿಕ್ ಅನ್ನೋದೊಂದು ಇರಬೇಕು. ಯುರೋಪ್ ಇವತ್ತು ಅಮೆರಿಕಕ್ಕಿಂತ ಬಹಳ ಮುಂದುವರಿ ಒಳ್ಳೆ ದೇಶ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಬ್ಲಿಕ್ ಇದೆ. ಅಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಸಾರ್ವಜನಿಕರಿಗೆ ಅಂತ ಹೆಸರು ಆದ್ರೆ ಯಾವುದೂ ಕೂಡ ಎಲ್ಲಾ ಪ್ರೋಗ್ರಾಮ್ಗಳು ಇವತ್ತು ನೀರಿನ ಪ್ರೋಗ್ರಾಮ್ ಹಳ್ಳಿಗೆ ನೀವು ₹100 ಕೊಡಿ ನೀರಿಗೆ ಅಂತ, ನೀರಿಗೆ ದುಡ್ಡು ಕಟ್ಟೋದು ಬಡವರು ಕಟ್ಟುವ. ಓಕೆ. ಅವ್ರು ಏನು 100 ಲೀಟರ್ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ, 70 ಲೀಟರ್ 100 ಲೀಟರ್ ಒಂದು ತಲೆಗೆ ನೀರು ಬೇಕು ಅಂತಿದೆಯೋ ಅದನ್ನ ಕೊಡ್ತಕ್ಕಂಥದ್ದು ಆಗ್ತದೆ. ಓಕೆ ಸರ್, ಮಾತನಾಡ್ತೀವಿ. ಡಾಕ್ಟರ್, ಈಗ ಅಶುದ್ಧತೆ ಬಗ್ಗೆ ಮಾತನಾಡಿದ್ರಿ, ಕ್ಲೀನ್ ಇರಬೇಕು, ಅಪೌಷ್ಟಿಕತೆಗೆ ಅದು ಒಂದು ಕಾರಣ ಅಂತ ಬಹಳ ಪ್ರಮುಖವಾದ ವಿಚಾರವನ್ನು ಎತ್ತಿದ್ರು. ಶೌಚಾಲಯನ ಅಥವಾ ಇನ್ನೊಂದು ವಿಚಾರ ತಗೊಂಡಾಗ ಹೇಗೆ ಸಾಧ್ಯ ಇಂತಹ ಇದು ಮಲ್ಟಿ ಪ್ರಾಂಡ್ ಅಪ್ರೋಚ್. ಸಿ ವಿ ಕೆನಾಟ್ ಓನ್ಲಿ ಒನ್ ಗವರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಒಂದು WCD ಡಿಪಾರ್ಟ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಇದು ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಒಂದು ಆ ಥರ ಆಗೋದಿಲ್ಲ. ಸಿಸ್ಟಮ್ ಆಕ್ಚುಲ್ ಆಗಿ ಎಲ್ಲ BWSSB ಶುಡ್ ಎನ್ಶೋರ್ ಬಟ್ ಆಲ್ ದ ಸ್ಲಮ್ ಡೋನರ್ಸ್ ಶುಡ್ ಗೆಟ್ ಡ್ರಿಂಕಿಂಗ್ ವಾಟರ್ ಅಂಡ್ ಟಾಯ್ಲೆಟ್ಸ್ ಕಟ್ಸಿದ್ರು ಕೂಡ ಅದನ್ನು ಯುಟಿಲೈಸೇಷನ್ ಅದೊಂದು. ಆಮೇಲೆ ಅದ್ರ ಕ್ಲೈನ್ಲಿನೆಸ್ ಇಲ್ದಾದ್ರೆ ಯುಟಿಲೈಸೇಷನ್ ಆಗಲ್ಲ. ತಿರ್ಗಾ ಆಮೇಲೆ ತಿರ್ಗಾ ಚಾರ್ಜ್ ಮಾಡೋದು ಆ ಬಡವರು ಅದು ಟೋಟಲಿ ಇಟ್ಸ್ ಅ ಮಲ್ಟಿ ಪ್ರಾಂಡ್ ಅಪ್ರೋಚ್. ಎಲ್ಲ ಡಿಪಾರ್ಟ್ಮೆಂಟ್ ಇಂಟರ್ಸೆಕ್ಟರಲ್ ಅಪ್ರೋಚ್ ಆದ್ರೆ ಕೂಡ ಅದಕ್ಕೆ ಇದರಲ್ಲಿ ನಗರ ಆರೋಗ್ಯ ಕಾರ್ಯಕ್ರಮ ಏನ್ ಬರ್ತಾ ಇದೆ ಅದರಲ್ಲೂ ಕೂಡ ಒಂದು ವಾಟರ್ ಇದಂತಾನೆ ಒಂದು ಪ್ರೋಗ್ರಾಮ್ ಅಂತಾನೆ ಇದೆ ಆಕ್ಚುಲಿ. ಹೌ ಟು ಗಿವ್ ವಾಟರ್, ಪ್ಯೂರ್ ವಾಟರ್ ಟು ದ ಕಮ್ಯುನಿಟಿ ಅಟ್ ಎ ಲೆಸರ್ ಕಾಸ್ಟ್ ಎಫೆಕ್ಟಿವ್ ಇದೆ. ಅಲ್ಲ, ಅದೇ ಲೆಸರ್ ಕಾಸ್ಟ್ ಅನ್ನೋದ್ರೆ ಇಟ್ ಶುಡ್ ಬಿ ಲೋ ಕಾಸ್ಟ್ ಆಸ್ ಫಾರ್ as public utilities are concerned. It is low cost. Yes, it is a massive problem, encyclopedic problem, but there is something that I can do it effectively.